ಬಾಗಲಕೋಟೆ ಉಪಚುನಾವಣಾ ಕಣದಲ್ಲಿ ಸಿದ್ದು ಸಿಡಿದೆದ್ದಿದ್ಯಾಕೆ? ಯಡಿಯೂರಪ್ಪಗೆ ಟಗರು ಓಪನ್ ಚಾಲೆಂಜ್ ಕೇಳಿ ಬಿಗ್ ಶಾಕ್. ಯತ್ನಾಳ್ ಪರ ಎದ್ದ ಸಿದ್ದು ಏಕಾಏಕಿ ಹೆಣ್ಣು ಹುಲಿ ಮೇಲೆ ಕೆರಳಿದ್ಯಾಕೆ? ಮೈಲಾರಿ ಅಬ್ಬರಕ್ಕೆ ಬಾಗಲಕೋಟೆಯಲ್ಲಿ ಬೆಚ್ಚಿ ಬಿದ್ದ ಮೈತ್ರಿ ನಾಯಕ. ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಉಪಚುನಾವಣೆಯ ಹೋರಾಟ ಅಂತಿಮ ಹಂತಕ್ಕೆ ತಲುಪಿದೆ. ಮತದಾರರನ್ನ ಸೆಳೆಯೋದಕ್ಕೆ ರಾಜಕೀಯ ಪಕ್ಷಗಳು ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದೆ. ದಾವಣಗೆರೆ, ಬಾಗಲಕೋಟೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ತನ್ನದೇ ಆದಂತಹ ತಂತ್ರ ಪ್ರತಿತಂತ್ರಗಳನ್ನ ರೂಪಿಸ್ತಾ ಇದೆ. ಯತ್ನಾಳ್ ಹಾಗೂ ಯಡಿಯೂರಪ್ಪ ಸಿದ್ದರಾಮಯ್ಯ ವಿರುದ್ಧ ನಂಬಿಕೆ ದ್ರೋಹದ ಅಸ್ತ್ರವನ್ನ ಬಿಟ್ಟಿದ್ರು. ಅವರಿಗೆ ಸಿಎಂ ಟಕ್ಕರನ್ನ ಕೊಟ್ಟಿದ್ ಮಾತ್ರ ರಣರೋಚಕವಾಗಿತ್ತು. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ ಅನ್ನುವಂತಹ ಯಡಿಯೂರಪ್ಪ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ, ನಾನು ಯಾರಿಗಾದ್ರೂ ದ್ರೋಹ ಮಾಡಿದ್ರೆ ಹೇಳಿ, ಸುಮ್ನೆ ಹೇಳ್ಬಿಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಧಾರ ಇದ್ರೆ ಮಾತನಾಡಿ, ಸುಮ್ಮನೆ ಮಾತನಾಡೋದಲ್ಲ. ನನ್ನ ಜೀವನದಲ್ಲಿ ಆ ತರಹದ ಮಾತಾಡಿಲ್ಲ. ನಾನು ಆಧಾರ ಸಹಿತ ಮಾತನಾಡೋನು. ಆಧಾರ ಇಲ್ಲದೆ ಹೋದ್ರೆ ಆಧಾರ ರಹಿತ ಆಗುತ್ತೆ. ಅದಕ್ಕೆ ಯಾವ ಕಿಮ್ಮತ್ತು ಕೂಡ ಇರೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಈ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿ ಹಗಲು ದರೋಡೆ ಮಾಡಿರುವಂತಹ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸುವಂತ ಒಂದು ತೀರ್ಮಾನವನ್ನ ಬಾಗಲಕೋಟೆ, ದಾವಣಗೆರೆ ಜನ ತೀರ್ಮಾನ ಮಾಡಿದ್ದಾರೆ. ಇದರ ಪರಿಣಾಮ 100ಕ್ಕೆ 100 ಎರಡೂ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲೋರಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಸಿದ್ದರಾಮಯ್ಯ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಯಡಿಯೂರಪ್ಪ ಅವರನ್ನ ನಾನು ಕಳ್ಳ ಅಂತೀನಿ, ಭ್ರಷ್ಟ ಅಂತೀನಿ. ನಾನು ಹೇಳಿದ ತಕ್ಷಣ ಅವರು ಕಳ್ಳ ಅಥವಾ ಭ್ರಷ್ಟ ಆಗ್ತಾರಾ? ಸುಖ ಸುಮ್ಮನೆ ಹೇಳೋದಲ್ಲ. ಅವರಿಗೆ ವಯಸ್ಸಾದ ಮೇಲೆ ಅರಳು ಮರಳಾಗಿದೆ. ಅವ್ರ ಕಾಲದಲ್ಲಿ ಭ್ರಷ್ಟ ಅಂತ ಯಾರನ್ನ ಕರೆದ್ರು? ಯಾರನ್ನ ಯತ್ನಾಳ್ ಭ್ರಷ್ಟ ಅಂತ ಕರೆದ್ರು? ಹಾಗಾದ್ರೆ ಯಡಿಯೂರಪ್ಪ ಅವರು ಭ್ರಷ್ಟ ಅಲ್ವಾ? ಇದು ನಾನು ಹೇಳಿದ್ದಲ್ಲ, ಅವರ ಪಕ್ಷದ ಮನುಷ್ಯನೇ ಹೇಳಿರುವಂತಹ ಮಾತಿದು. ವಿಶ್ವನಾಥ್ ಅವರು ಯಡಿಯೂರಪ್ಪ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಅವರ ಪಕ್ಷದವರೇ ಅವ್ರ ಮೇಲೆ ಆರೋಪ ಮಾಡಿದ್ರೆ ಸುಳ್ಳ ನಿಜಾನ ಅಂತ ಮುಖ್ಯಮಂತ್ರಿ ಪ್ರಶ್ನೆ ಮಾಡಿದ್ರು. ಸ್ವಜಾತಿಯ ಅಭ್ಯರ್ಥಿ ಆಗಿರುವಂತಹ ಕಾರಣ ಸಿಎಂ ಬಾಗಲಕೋಟೆಗೆ ಪ್ರಚಾರಕ್ಕೆ ಬಂದಿದ್ದಾರೆ ಅನ್ನುವಂತಹ ಯಡಿಯೂರಪ್ಪ ಅವರ ಆರೋಪಕ್ಕೂ ಕೂಡ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಯಡಿಯೂರಪ್ಪ ಯಾವ ಜಾತಿ, ಯಾರ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ? ಅವರು ಉಮೇಶ್ ಮೇಟಿ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರಾ? ಚರಂತಿ ಮಠ ಯಾರ ಪರ? ಚರಂತಿ ಮಠ ಲಿಂಗಾಯತರು. ಹಾಗಾದ್ರೆ ಅವರು ಮಾಡ್ತಾ ಇರೋದೇನು? ಉಮೇಶ್ ಮೇಟಿ ನಮ್ಮ ಪಕ್ಷದ ಅಭ್ಯರ್ಥಿ, ಹಾಗಾಗಿ ಪ್ರಚಾರ ನಾನು ಮಾಡ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಲಿಂಗಾಯತ ಅಭ್ಯರ್ಥಿ ಇದ್ದಾರೆ, ಅಲ್ಲಿಗೆ ಪ್ರಚಾರಕ್ಕೆ ಹೋಗಿಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ.
ಒಟ್ನಲ್ಲಿ ಯಡಿಯೂರಪ್ಪ ಹಾಗೆ ಯತ್ನಾಳ್ ವಿರುದ್ಧ ಟಗರು ರಾಮಯ್ಯ ಕೆಂಡ ಕಾರಿದ್ದಾರೆ. ಈ ಎಲ್ಲ ಹೇಳಿಕೆಗಳ ರಿಸಲ್ಟ್ ಮತ ತಂದು ಕೊಡುತ್ತಾ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.